ಅನಿಷ್ಟ ಕಣೆ, ಅನಿಷ್ಟ. ಅನಿಷ್ಟದ ಬದುಕಿದು ಈ ಜನ್ಮದಲ್ಲಿ ಇವಳು ಉದ್ಧಾರ ಆಗಲ್ಲ. ಇವಳು ನಂಬ್ಕೊಂಡವರು ಉದ್ಧಾರ ಆಗಲ್ಲ. ಇಲ್ಲಿ ಕೇಳೇ ರೇವತೆ, ಹಣೆ ಮೇಲೆ ಬ್ರಹ್ಮ ದೊಡ್ಡ ಅಕ್ಷರದಲ್ಲಿ ಅನಿಷ್ಟ ಅಂತ ಬರೆದು ಕಳಿಸ್ಬಿಟ್ಟವನೇ ಕಣೆ. ನಾವೇನಾಗಿ ಉಜ್ಜಿದ್ರು ಹೋಗಲ್ಲ ಅನಿಷ್ಟ. ನಾನು ಅವತ್ತೇ ಹೇಳ್ದೆ ಇದೆಲ್ಲ ಆಗೋ ಮಾತಲ್ಲ ಅಂತ. ತಾಯಿ ಮಕ್ಳಿಬ್ರು ಕೇಳಿದ್ರ? ಕೇಳಿಲ್ಲ. ಅನುಭವಿಸಿ. ಅಲ್ಲ, ನೀವು ಅನುಭವಿಸೋದು ಹಾಳಾಗಿ ಹೋಗ್ಲಿ, ನಿಮ್ಮ ಜೊತೆ ಸೇರ್ಕೊಂಡು ಈ ಅನಿಷ್ಟ ಜೊತೆ ನಾನು ನನ್ನ ಮಗಳು ಅನುಭವಿಸ್ಬೇಕಲ್ಲ. ಅಯ್ಯ, ಜೀವನನೇ ಅನಿಷ್ಟ ಆಗೋಯ್ತು. ಇವಳು ನಂಬ್ಕೊಂಡ್ರೆ ಇನ್ನೇನಾಗುತ್ತೆ? ನಾನು ಸುಳ್ಳು ಹೇಳ್ತಲ್ಲ, ಒಂದ್ಸರಿ ನೆನ್ಪು ಮಾಡ್ಕೊ. ಇವಳು ಜನ್ಮ ಕೊಟ್ಟ ಅಪ್ಪ ಹೋದ, ಇವಳಿಗೆ ಬಾಳ್ ಕೊಡ್ಬೇಕು ಅಂತ ಬರ್ತಾ ಇದ್ದ ಪಾಪ ಎಳೇ ಹುಡುಗ ಹೋದ. ಅನಿಷ್ಟ ಕಣೆ, ಅನಿಷ್ಟ. ನೆನ್ನೆ ಆಮ್ಲೆಟ್ಗೆ ತುಂಬ ಥ್ಯಾಂಕ್ಸ್. ಅದು ತುಂಬ ಹೊಟ್ಟೆ ಹಸಿತಿತ್ತಾ, ಅದಕ್ಕೆ ರೂಢಾಗಿ ಮಾತಾಡ್ಬಿಟ್ಟೆ. ಸಾರಿ ರೀ. ಏನ್ರಿ ಸಾರಿ? ನಿಮಗ್ ಮೂಡ್ ಸರಿ ಇಲ್ಲ ಅಂತ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಆದ್ರೆ ಅನ್ಸ್ಕೊಳ್ಳೋರ್ಗೆಲ್ಲ ಎಷ್ಟು ಬೇಜಾರಾಗುತ್ತೆ ಅಂತ ಯೋಚನೆ ಮಾಡಿದೀರಾ ನೀವೆಲ್ಲ? ಚಿಕ್ಕ ಹುಡುಗಿನ ಫೀಸ್ ಕಟ್ಟಿ ಓದಿಸ್ತಿದ್ದೀನಲ್ಲ, ನನ್ನ ಅನಿಷ್ಟ ಅನ್ಬೋದಾ? ನಮ್ಮಮ್ಮನ 2ನೇ ಗಂಡ ಕುಡ್ಕೊಂಡ್ ಬಂದ್ ವಾಂತಿ ಮಾಡ್ಕೊಂಡಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತ ಹಾಕಿದ್ನಲ್ಲ, ಅವಾಗ ಅನಿಷ್ಟ ಆಗಿರ್ಲಿಲ್ವಾ? ನನ್ ಜೊತೆ ಇರೋರೆಲ್ಲ ಸಿನಿಮಾ, ಪಾರ್ಟಿ, ಫ್ರೆಂಡ್ಸು ಅಂತ ಓಡಾಡುವಾಗ ನಾನು ಮನೆ ಕೆಲ್ಸ, ಬಾಡ್ಗೆ ಅಂತ ಜವಾಬ್ದಾರಿ ತಗೊಂಡೆ. ಯಾರಿಗೂ ಹೊರೆ ಆಗದಿರೋ ತರ ಮನೆ ನಡ್ಸ್ಕೊಂಡು ಹೋಗ್ತಿದ್ದೀನಲ್ಲ, ನಾನ್ ಅನಿಷ್ಟ ಆಗ್ಬಿಟ್ನಾ? ಅನಿಷ್ಟ ಅನ್ನೋದು ಸಿಚುವೇಶನ್ ಇಂದ ಆಗೋದಲ್ಲ, ವ್ಯಕ್ತಿತ್ವದಿಂದ ಆಗೋದು. ಮನೆಗೆ 1 ಕಾಸಿನ ಪ್ರಯೋಜನ ಆಗೋ ತರ ಕೆಲಸ ಮಾಡ್ದೆ 3 ಹೊತ್ತು ಕುತ್ಕೊಂಡು ಖಾಲಿ ಮಾತಾಡೋದಲ್ಲ. ಒಂದೊಂದ್ ಪೈಸೆ ದುಡಿಯಕ್ಕೂ ರಕ್ತ ಸುರಿಸ್ಬೇಕು ಸರ್. ನಾನಲ್ಲ ಅನಿಷ್ಟ, ನೀವು ಅನಿಷ್ಟ. ಎಲ್ಲಿ ಎಸ್ಕೇಪ್ ಆಗಿ ಓಡೋಗ್ತಾನ್ರಿ? ಸಾಕ್ಷಿ ಎಲ್ಲ ಅವನ ವಿರುದ್ಧನೇ ಇದೆ. ಹೆಂಗ್ ಬಚಾವಾಗ್ತಾನಂತೆ? ದೊಡ್ಡವ್ರ ಮನೆ ಮಕ್ಕಳು ಅಂದ್ರೆ ಏನ್ ಬೇಕಾದ್ರೂ ಮಾಡಿ ಬಚಾವಾಗ್ಬೋದು ಅಂತನಾ? ಬಿಡಲ್ಲ, ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಆದರೆ ಅವನ್ನ ಬೇರೆ ಎಲ್ಲೋ ಇಟ್ಟಿರ್ಬೇಕು ಅನ್ಸುತ್ತೆ ಸರ್. ಎಲ್ಲೇ ಇಟ್ಟಿದ್ರು ಸರಿ, ಪಾತಾಳದಲ್ಲಿ ಇಟ್ಟಿದ್ರು ಇನ್ನು 24 ಗಂಟೆಯಲ್ಲಿ ಅವನ್ನ ಅರೆಸ್ಟ್ ಮಾಡ್ಲೇಬೇಕ್ರಿ. ವಿಟ್ನೆಸ್ ಇದ್ರು ಒಬ್ಬ ಆರೋಪಿನ ಹೊರಗಡೆ ತಿರ್ಗಾಡೋದಕ್ಕೆ ಬಿಟ್ಟಿದೀವಲ್ಲ, ಇದು ನಮ್ಮ ಸೋಲು. ಆದರೆ CCTV ಫುಟೇಜಲ್ಲಿ ಅವನ ಮುಖನೇ ಸರಿಯಾಗಿ ಕಾಣಿಸ್ತಾ ಇಲ್ವಲ್ಲ ಸರ್? ಗೊತ್ತಿದೆ, ಬೇರೆ ಎಲ್ಲಾದ್ರೂ ಒಂದು ಫೋಟೋ ಸಿಗುತ್ತಾ ಅಂತ ನೋಡಿ. ಸೋಷಿಯಲ್ ಮೀಡಿಯಾ ಎಲ್ಲ ಹುಡುಕಾಯ್ತಲ್ಲ ಸರ್, ಎಲ್ಲೂ ಒಂದು ಫೋಟೋನೂ ಸಿಕ್ಕಿಲ್ಲ ಒಂದು. ಫೋಟೋ ಸಿಗ್ದಿದ್ದೇನಂತೆ? ಎವಿಡೆನ್ಸ್ ಇದೆಯಲ್ಲ, ಅವನೇ ಸಿಗ್ತಾನೆ. ಅದು ಎಲ್ಲಿ ಹೋಗ್ತಾನಂತ ನಾನು ನೋಡ್ತೀನಿ. ಅನಿಷ್ಟ ಬ್ರೋ, ಅನಿಷ್ಟ ಅಂದ್ರೆ ಏನು? ನಾನೇ. ಅದಲ್ಲ ಬ್ರೋ, ಇಷ್ಟೊತ್ತು ಅನಿಷ್ಟ ಅಂತ ನಾನು ಬಯಸ್ಕೊಂಡೆ. ಬ್ರೋ, ಮೊಬೈಲ್ ಕೇಳಲ್ಲ, ನಿಮ್ಮ ಡಿಕ್ಷನರಿ ತಗೋಬೋದಾ? ಆಫ್ ಕೋರ್ಸ್. ಥ್ಯಾಂಕ್ ಯು. ಅನಿಷ್ಟ ಅಂದ್ರೆ ಅನ್ಲಕ್ಕಿ.
ಏನಾಗಬೇಕಾಗಿತ್ತು ಸರ್? ಸರ್ಚ್ ವಾರೆಂಟ್ ಇದೆ. ನಿಮ್ಮ ಮಗ ನಮ್ಮಿಂದ ತಪ್ಪಿಸ್ಕೊಂಡು ಮನೇಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ನಮ್ಮ ಅನುಮಾನ. ಬನ್ನಿ ಸರ್, ಹುಡುಕಿ. ಬೈ ಆಲ್ ಮೀನ್ಸ್. ಎಲ್ಲ ಕಡೆ ಸರಿಯಾಗಿ ಹುಡುಕಿ. ನನಗೆ ಅಟ್ಲೀಸ್ಟ್ ಒಂದೊಂದು ಫೋಟೋನಾದ್ರೂ ಬೇಕು. ಸಾವಿತ್ರಮ್ಮ, ನೀವು ಒಳಗೆ ಹೋಗಿ ರೆಸ್ಟ್ ಮಾಡಿ. ಒಂದ್ ನಿಮಿಷ, ಒಳಗಡೆ ಸರ್ಚ್ ಮಾಡ್ತಿದ್ದಾರೆ, ನೀವೆಲ್ಲ ನಿಂತ್ಕೊಳ್ಳಿ. ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ರೆ ಈ ಕಷ್ಟ ಎಲ್ಲ ತಪ್ಪುತ್ತೆ. ನಿಮಗೆ ಗೊತ್ತಿದೆ ಅಲ್ವಾ ನಿಮ್ಮ ಮಗ ಮಾಡಿರೋ ಕೆಲಸ ಏನು ಅಂತ? ಆಕ್ಸಿಡೆಂಟ್ ಮಾಡಿ ಒಬ್ಬ ಮನುಷ್ಯನ ಕೊಲೆ ಮಾಡಿದ್ದಾನೆ. ಹಿಟ್ ಅಂಡ್ ರನ್ ಕೇಸ್. ಅಪ್ಪಿ ತಪ್ಪಿ ಆಕ್ಸಿಡೆಂಟ್ ಆಗಿದ್ರು ಗಾಡಿ ನಿಲ್ಸಿ ಏನಾಗಿದೆ ಅಂತ ನೋಡುವಷ್ಟು ಹ್ಯುಮಾನಿಟಿ ಇಲ್ದೇ ಇರೋನ ನಿಮ್ಮ ಮಗ. ಅವನಂತೂ ಜೈಲಿಗೆ ಹೋಗ್ತಾನೆ. ಐಲ್ ಎನ್ಶೂರ್ ಇಟ್. ನೀವು ಸುಮ್ಮನಿದ್ರೆ ಅವನ್ನ ಸಪೋರ್ಟ್ ಮಾಡಿದ್ರಿ ಅಂತ ಯಾವ್ದಾದ್ರೂ ಒಂದು ಕೇಸಲ್ಲಿ ಒಳಗೆ ಹಾಕ್ಬೇಕಾಗತ್ತೆ. ಅದಕ್ಕೆ ಮೂರ್ತಿ, ಯಾಕೆ ಪೊಲೀಸರು ರೂಮ್ ಒಳಗೆ ಹೋಗಿದ್ದಾರೆ? ಏನ್ ನಡೀತಾ ಇದೆ ಇಲ್ಲಿ? ಕಾಮ್ ಡೌನ್, ಕಾಮ್ ಡೌನ್. ಸರ್ಚ್ ವಾರೆಂಟ್ ತಂದಿದ್ದೀವಿ. ಸರ್, ಸುಶಾಂತ್ ಅವ್ರ ಮನೇಲಿ ಎಲ್ಲೂ ಇಲ್ಲ. ಫೋಟೋ? ಸರ್, ಫೋಟೋ ಯಾವುದೂ ಸಿಕ್ಕಿಲ್ಲ ಅವ್ರದ್ದು. ವಾಟ್? ಇಡೀ ಮನೇಲಿ ಒಂದು ಫೋಟೋನೂ ಇಲ್ವಾ? ಏನ್ ಆಟ ಆಡ್ತಾ ಇದ್ದೀರಾ? ನಾವು ಯಾಕೆ ಸರ್ ಆಟ ಆಡೋಣ? ಮನೆ ಸರ್ಚ್ ಮಾಡಬೇಕು ಅಂದ್ರಿ, ವಾರೆಂಟ್ ತೋರಿಸಿದ್ರಿ. ನಿಮ್ಮ ಕೆಲಸ ಮಾಡಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ. ನಿಮ್ಮ ಕೆಲಸ ನೀವು ಮಾಡಿ. ಅಲ್ಲ ರೀ, ಇಡೀ ಮನೇಲಿ ಮನೆ ಮಗನ್ ಒಂದು ಫೋಟೋನೂ ಇಲ್ಲ ಅಂದ್ರೆ ಇದು ಆಟನೇ ತಾನೆ? ನೀವು ಏನು ಹೇಳ್ತಾ ಇದ್ರು ನನಗಂತೂ ಅರ್ಥ ಆಗ್ತಿಲ್ಲ ಸರ್. ನೋ ಕ್ಲೂ. ಸಮಯ ನಿಮ್ದು, ಸಂದರ್ಭ ನಿಮ್ದು, ಅದಕ್ಕೆ ಬಚಾವಾದ್ರಿ. ಮತ್ತೆ ಬರ್ತೇನೆ. ಅವನ್ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಕ್ಸ್ಕ್ಯೂಸ್ ಮೀ, ನೋಡಿ, ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಇದೆ. ಸುಶಾಂತ್ದು ಫೋಟೋ ಆಗಲಿ ಅಥವಾ ಅವನ ಬಗ್ಗೆ ಯಾವುದೇ ಡೀಟೇಲ್ಸ್ ಇದ್ರೂ ನಿಮ್ಮ ಫೋನಲ್ಲಿ ತಕ್ಷಣ ದಯವಿಟ್ಟು ಡಿಲೀಟ್ ಮಾಡಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ಪ್ಲೀಸ್, ಇಟ್ಸ್ ಎ ರಿಕ್ವೆಸ್ಟ್, ಪ್ಲೀಸ್. ಮಾವ, ಇನ್ನೊಂದು 10 ನಿಮಿಷ ಅಂತೆ, ಮುಗಿಸ್ಕೊಂಡು ಹೊರಟ್ಬಿಡ್ತಾರೆ. ಈಗ ಏನೀಗ ಆಫೀಸಲ್ಲಿ ಕೂಡ ಸರ್ಚ್ ವಾರೆಂಟ್. ಇದು ಇಲ್ಲಿಗೆ ಮುಗಿಯೋದಿಲ್ಲ, ಮತ್ತೆ ರಿಪೀಟ್ ಆಗುತ್ತೆ. ಇವತ್ತಿಲ್ಲ ಆಯಿತು, ನಾಳೆ ಇನ್ನೊಂದು ಕಡೆ ಅಂತೇಳಿ ನ್ಯೂಸ್ ಚಾನೆಲ್ಗಳಲ್ಲಿ ಬರುತ್ತೆ. ಒಟ್ಟಲ್ಲಿ ಈ ವಿಷಯ ಜೀವಂತವಾಗಿರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ನನಗೆ. ಇಲ್ಲ ಧರ್ಮ, ಸುದ್ದಿ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಂಡಿದ್ದೀನಿ. ಈಗ ಯಾಕೆ ಹ್ಯಾಂಡಲ್ ಮಾಡ್ತಿಲ್ಲ ಮತ್ತೆ ನೀವು? ಇದೆಲ್ಲ ಹೇಗಾಯ್ತು ಅಂತ ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮನ್ನೇ ಅಂದ್ರೆ ಸಂದೀಪ್, ನಿಮ್ಮನ್ನು ಸೇರಿಸಿ. ಅಲ್ಲ, ಪೊಲೀಸ್ ಆಫೀಸ್ ತನಕ ಬರೋದು ಅಂತಂದ್ರೆ ಏನರ್ಥ? ಇದೆಲ್ಲ ಎಷ್ಟು ಅವಮಾನ ಅಂತ ಗೊತ್ತಾ ನಿಮಗೆ? ಎಲ್ಲಾ ಕೇರ್ ತಗೊಂಡಿದೀವಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಪೊಲೀಸರಿಗೆ ಮಾತ್ರ ಯಾವ ವಿಷಯ ಗೊತ್ತಾಗಬಾರ್ದು ಆ ವಿಷಯನೇ ಗೊತ್ತಾಗ್ತಿದೆ. ಅದರಲ್ಲೂ
ಆ CCTV ಫುಟೇಜ್ ಅದು ಹೇಗೆ ಪೊಲೀಸರಿಗೆ ಸಿಕ್ತು? ಅದನ್ನೇ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ. ನಾಳೆ ಇನ್ನೇನು ಸಿಗೋದಿದೆಯಾ ಅವ್ರ ಕೈಗೆ? ಎಲ್ಲ ಒಂದ್ಸಲ ಸರಿಯಾಗಿ ಚೆಕ್ ಮಾಡ್ಕೊಂಡಿದ್ದೀರಾ? ಮೂರ್ತಿ, ಎಲ್ಲೋ ಏನೋ ತಪ್ಪಾಗ್ತಾ ಇದೆ. ನೀನ್ ಯಾಮಾರ್ತಾ ಇದೀಯಾ? ನಿನ್ ಕಾಲ್ ಕೆಳಗಿರೋ ಚಾಪೆನ ಇನ್ಸ್ಪೆಕ್ಟರ್ ಎಳಿತಾ ಇದ್ದಾನೆ. ಆದ್ರೆ ನೆನ್ಪಿಟ್ಕೋ, ನಾವೆಲ್ಲ ಮುಳುಗ್ತಾ ಇದ್ದೀವಿ. ಇದೆಲ್ಲ ಹೇಗಾಯ್ತು ಅನ್ನೋ ಇನ್ಫಾರ್ಮೇಶನ್ ನನಗೆ ತಕ್ಷಣಕ್ಕೆ ಬೇಕು. ಪತ್ತೆ ಮಾಡಿ. ಅವ ಅಲ್ಲಿ ನಿಮ್ಮ ಚೇಂಬರಲ್ಲೂ ಪೊಲೀಸವರು ಇದ್ದಾರೆ. ರಾಮ್. ಹಾಂ ಸರ್. ಸ್ವಲ್ಪ ನಿನ್ನ ಫೋನ್ ಯೂಸ್ ಮಾಡ್ಬೋದಾ? ಹಾಂ ಶೂರ್ ಸರ್. ಹಲೋ. ಹಲೋ ಮಹೇಶ, ನಾನು. ಏನ್ ಸರ್ ನೀವು ಒಂದೊಂದು ನಂಬರಿಂದ ಒಂದೊಂದ್ಸರಿ ಫೋನ್ ಮಾಡ್ತೀರಲ್ಲ ಸರ್? ಕೇಳಿಸ್ಕೊ, ನಮ್ಮ ಮ್ಯಾನೇಜರ್ ಮಗನ ಪರಿಸ್ಥಿತಿ ಕ್ರಿಟಿಕಲ್ ಆಗ್ತಾ ಇದೆ. ಅವನು ಏನೇ ಹೇಳಿದ್ರು ಅವನು ವಠಾರದಿಂದ ಹೊರಗಡೆ ಹೋಗಬಾರ್ದು. ನೀನು ಹಾಗೆ ನೋಡ್ಕೋಬೇಕು. ಅಯ್ಯಯ್ಯೋ, ಏನು ತಲೆ ಕೆಡಿಸ್ಕೊಬಿಡಿ ಸರ್, ನಾನು ನೋಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದೀನಲ್ಲ ಸರ್. ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ. ಆ ಹುಡುಗ ತುಂಬ ಡೆಲಿಕೇಟು ಸರ್. ಖರ್ಚು ಒಂದು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಅಂದರೆ ನನಗೇನು ತೊಂದರೆ ಇಲ್ಲ ಸರ್, ನಿಮಗೆ ತುಂಬ ಕಾಸ್ಟ್ಲಿ ಅಂತ ಅಷ್ಟೇ. ದುಡ್ಡಿನ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾನು ವ್ಯವಸ್ಥೆ ಮಾಡ್ತೀನಿ. ಸರ್, ನೀವು ತುಂಬ ದೊಡ್ಡ ಮನುಷ್ಯ ಸರ್. ನಾನು ಕೇಳೋಕ್ಕಿಂತ ಮೊದಲೇ ನೀವು ಹೂ ಅಂದ್ಬಿಡ್ತೀರಾ. ನಾನೇನು ದುಡ್ಡು ಬೇಕು ಅಂತ ಕೇಳ್ತಾ ಇರಲಿಲ್ಲ ಸರ್. ಮನುಷ್ಯರಿಗೆ ಹೆಲ್ಪ್ ಮಾಡ್ಬೇಕಲ್ವಾ ಸರ್? ಜಗತ್ತಲ್ಲಿ ದುಡ್ಡೇ ದೊಡ್ಡಪ್ಪ ಅಂತ ಉಳ್ದವ್ರು ತಿಳ್ಕೊಂಡಿರ್ಬೋದು, ಆದ್ರೆ ನಾನಲ್ಲ. ಹಲೋ ಹಲೋ ಹಲೋ, ಕಟ್ಟೆ ಮಾಡ್ಬಿಟ್ಟವ್ರೆ. ಏನ್ ಗಲಾಟೆ ಮಾಡಿದಾರಂತ ಮಾತ್ರ ಗೊತ್ತಾಗ್ತಲ್ವಲ್ಲ. ಏನ್ ಮಾಡ್ಕೊಂಡ್ರೆ ನನಗೇನು ಮಹೇಶ, ನಿನ್ನ ಅದೃಷ್ಟ ಕುಲಾಯಿಸ್ತು ಕಣ. ಆರಾಧ್ನಾ, ಕೋಪ ಎಲ್ಲ ಕಮ್ಮಿ ಆದ್ಮೇಲೆ ಇಬ್ರು ಸೇರಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಸದ್ಮೇಲೆ ನನಗ್ ಮೆಸೇಜ್ ಮಾಡು, ಕಾಯ್ತಾ ಇರ್ತೀನಿ. ನನಗೆ ಆಸ್ತಿ ಅಂತ ಇರೋದು ಇದೊಂದೇ ಆರಾಧ್ನಾ. ಇದರಿಂದ ನನಗೇನು ಉಪಯೋಗ ಇಲ್ಲ. ಇದರಿಂದ ನಿನಗೇನಾದ್ರೂ ಉಪಯೋಗ ಆದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ನನ್ಗಿನ್ ಯಾರೇ ಇದಾರೆ ಆರಾಧ್ನಾ? ಅಪ್ಪ ಎಲ್ಲ ಅಮ್ಮ ಇಲ್ಲ. ನನ್ನೋರಂತ ಸದ್ಯಕ್ಕಿರೋದು ನೀನ್ ಒಬ್ಳೆ. ನಾನು ನೀನು ಸೇರಿ ಒಂದು ಹೊಸ ಬದುಕಿಗೆ ಬೆಳಕಾಗೋ ದೀಪ ಹಚ್ತೀವಿ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಾನೇ ನಿನ್ ಜೊತೆಗೆ ಬೆಂಕಿ ಹಚ್ತಿದ್ದೀನಿ. ಇಂಥ ದೌರ್ಭಾಗ್ಯ ಬರುತ್ತೆ ಅಂತ ನನ್ನ ಕನಸಲ್ಲೂ ಎಣಿಸಿರ್ಲಿಲ್ಲ. ನಿಂಗೆ ಗೊತ್ತಾ ರವಿ, ಹೆಣ್ಮಕ್ಳಿಗೆ ಚಿತೆಗೆ ಬೆಂಕಿ ಹಚ್ಚೋಕ್ ಬಿಡಲ್ಲ. ಯಾಕಂದ್ರೆ ಹೆಣ್ಮಕ್ಳು ಮನ್ಸು ಸೂಕ್ಷ್ಮ ಅಂತ. ಇವತ್ತು ನಿನ್ ಜೊತೆಗೆ ಬೆಂಕಿ ಹಚ್ಚೋದಕ್ಕೆ ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಸರಿ ಹೋಯ್ತು ಬಿಡು, ನಾನೇ ಅರ್ಧ ಸತ್ತು ಹೋಗಿದ್ದೀನಿ. ಇನ್ ಸೂಕ್ಷ್ಮ ಎಲ್ಲಿ? ಚಿತೆಗ್ ನನ್ ಕೈಯಿಂದಲೇ ಬೆಂಕಿ ಹಚ್ತಿದ್ದೀನಿ. ಇನ್ನೊಂದ್ಸರಿ ಜನ್ಮ ಅಂತಿದ್ರೆ ಅರ್ಧ ಆಯಸ್ ಕೇಳ್ಕೊಂಡ್ ಬರ್ಬೇಡ. ಹುಟ್ಸು ಆಗಿದ್ರೆ 100 ವರ್ಷ ಕೊಟ್ಟೆ ಹುಟ್ಸು ಅಂತ ದೇವ್ರ ಹತ್ರ ಜಗಳ ಮಾಡು. ಅಲ್ಪ ಆಯಸ್ಸಲ್ಲಿ ಬರೀ ನೀನೊಬ್ಬ ಸಾಯ್ಲಿಲ್ಲ ರವಿ, ನನ್ನನ್ನು ಅರ್ಥ ಕೊಂದ್ಬಿಟ್ಟೆ. ಇಂಥ ಟೈಮಲ್ಲಿ ನಿಂಗೆ ಕುಟುಂಬ ಇಲ್ದೇ ಇರೋದೇ ಒಳ್ಳೇದಾಯ್ತು. ಕುಟುಂಬ ಅಂತ ಇದ್ದಿದ್ರೆ ದೇವ್ರಂತ ಮನುಷ್ಯನ ಕಳ್ಕೊಂಡ್ವಲ್ಲ ಅಂತ ಇವತ್ತು ಸತ್ತಿರೋರು.
ಇವ್ರ ಮಗನೇ ಆಕ್ಸಿಡೆಂಟ್ ಮಾಡ್ಸಾಯಿಸಿದ್ದು ಇವಾಗ ಬೆಂಕಿ ಇಡಕ್ ಬಂದವ್ರ. ಮುಟ್ಬೇಡ. ನಿನ್ ಮಗನೇ ನನ್ನ ಸಾಯಿಸಿದ್ದು.